ನಾಗೇಶ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಹೇಗಿದ್ದೀವಿ ಅಂದರೆ ನಮ್ಮ ಡ್ರೈವರ್ಗಳ ಜೀವನ ಹೆಂಗಾಗ್ಬಿಟ್ಟೈತೆ ಅಂದರೆ ದುಡ್ಡು ಕಾಸಿಲ್ಲ ಅಂದರೆ ನಮ್ದು ಅಷ್ಟೇ ಮುಗೀತು. ಅಂದರೆ ಅವತ್ತು ದುಡ್ದು ಅವತ್ತು ತಿನ್ಬೇಕಲ್ಲ ಸರ್. ಹಂಗಾಗಿ ನಮ್ಮ ಡ್ರೈವರ್ಗಳಿಗೆ ಏನು ಸರ್, ದುಡ್ಡು ಕಾಸಿಗೆ ಬರ ಎಲ್ಲಿಂದ ಬರುತ್ತೆ ಸರ್? ದಿನಕ್ಕೆ 2,000-3,000 ಸಂಪಾದನೆ ಮಾಡಿದವ್ರಿಗೆ ಬರಗಾಲ ಎಲ್ಲಿಂದ ಬರಬೇಕು? ಇವಾಗ ಇಂಜಿನಿಯರಿಂಗ್ ಓದ್ಕೊ ಬಂದವ್ರಿಗೂ ದಿನಕ್ಕೆ 1,000 ರೂಪಾಯಿ ಸಂಬಳ ಸಿಗಲ್ಲ. 1,000 ರೂಪಾಯಿ ಸಂಪಾದನೆ ಮಾಡೋರು ಕಷ್ಟ ಎಲ್ಲಿಂದ ಬರ್ಬೇಕು ಸರ್? ಅಲ್ಲ, ಕಷ್ಟ ಎಲ್ಲಿಂದ ಬರಬೇಕು ಅಂದರೆ ಈಗ ನಾವು ಅನುಭವಿಸ್ತಾ ಇಲ್ವ ಇಲ್ಲಿ? ಯಾಕಂದರೆ ನಾವು ಈ ಗಾಡಿನೇ ನಂಬ್ಕೊಂಬಿಟ್ಟು ಏನು ಮಾಡ್ಬಿಟ್ಟಿದ್ದೀವಿ, ತಿಂಗಳಿಗೆ 40,000-50,000 ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟು ನಾವು ಡೈಲಿ 3,000 ಸಂಪಾದನೆ ಮಾಡ್ತಾ ಇದೀವಲ್ಲ ಅಂತ ತಿಳ್ಕೊತೀವಿ. ಕೊನೆಗೆ ಅಲ್ಲಿ ರಿಪೇರಿ ಬಂದಾಗ ಅಲ್ಲೊಂದು 20,000 ಹೊಂಟೋಗಿರ್ತದೆ, 30,000 ಹೊಂಟೋಗಿರ್ತದೆ. ಸರ್, ನೀವು ಒಬ್ರು ಯಾರು ಹಿಂಗೆ ಹೇಳ್ತಿದಾರ? ಡ್ರೈವರ್ಗಳು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ 5,000 ಸಂಪಾದನೆ ಮಾಡಿದೆ, 8,000 ಸಂಪಾದನೆ ಮಾಡಿದೆ ಅಂತ ಎಲ್ಲ ಹಾಕ್ತಾರಲ್ಲ. ಅಂದ್ರೆ ಅವರೆಲ್ಲ ದುಡ್ಡು ಸಂಪಾದನೆ ಮಾಡ್ತಾರೆ ಸರ್. ಒಂದ್ ದಿನಕ್ಕೆ 3,000-4,000 ಸಂಪಾದನೆ ಮಾಡಿ ತಿಂಗಳಿಗೆ 1,00,000 ರೂಪಾಯಿ ಸಂಪಾದನೆ ಆಯ್ತು ಸರ್. 1,00,000 ಸಾಫ್ಟ್ವೇರ್ಗೂ ಸಿಗ್ತಾ ಇಲ್ಲ ಇವತ್ತು. ನೀವುಗಳು 1,00,000 ಸಂಪಾದನೆ ಮಾಡೋರು ಕಷ್ಟ ಅಂತ ಯಾಕೆ ಸರ್ ಹೇಳ್ತೀರಾ? ಸರ್, ನಾವು ಹೌದನ್ನ ಸರ್, ಈಗ ನಾವು 1,00,000 ರೂಪಾಯಿ ಸಂಪಾದನೆ ಮಾಡಿದ್ರು ಅದು ಉಳಿತಾಯ ಅನ್ನೋದು ಎಲ್ಲಿ ಅಂತ ಸಿಗ್ತಾ ಇಲ್ಲ, ಎಲ್ಲೋಯ್ತೈತೆ ಅಂತಾನೆ ಲೆಕ್ಕ ಸಿಗ್ತಾ ಇಲ್ಲ ನಂಗೆ. ಆಕ್ಚುಲಿ ಸಮಸ್ಯೆ ಅದಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಗಳಲ್ಲಿ ಯಾರೆಲ್ಲ ಹಾಕ್ತಾರೆ ಅವ್ರಗಳಿಗೆ ನಿಜವಾಗ್ಲೂ ಅವರು ಟರ್ನ್ ಓವರ್ ಆಗ್ತಾರ, ಪ್ರಾಫಿಟ್ ಆಗ್ತಾರ ಅನ್ನೋ ವ್ಯತ್ಯಾಸ ಗೊತ್ತಿಲ್ದಿರ ಆಗ್ತಾರೆ. ನನಗೆ ಸಾಮಾನ್ಯರಿಗೆ ಎಲ್ಲರಿಗೂ ಏನ್ ಅನ್ಸುತ್ತೆ ಅಂದ್ರೆ, ನೀವುಗಳು 3,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ಬೇಜಾನ್ ದುಡ್ಡು ಮಾಡ್ತಾ ಇದ್ದೀರಾ, ಮಾತ್ರ ಆಚೆ ಕಡೆ ಮಾತ್ರ ಸುಮ್ನೆ ಕಸ್ಟಮರ್ ಹತ್ರ ದುಡ್ಡು ಕಿತ್ತೋದಕ್ಕೆ ನೀವು ಸಂಪಾದನೆ ಇಲ್ಲ ಅಂತ ಹೇಳ್ತೀರಾ ಅಂತ ಅನ್ಕೊಳ್ತಾರೆ. ಆಕ್ಚುಲಿ ನೀವೇನ್ 3,000 ಸಂಪಾದನೆ ಮಾಡ್ತಾ ಇದ್ದೀರಾ, ನೀವು 3,000 ಸಂಪಾದನೆ ಮಾಡ್ತಾರಲ್ಲ, ಅದು 3,000 ನಿಮ್ಮ ಟರ್ನ್ ಓವರ್.